ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನನ್ನನ್ನು ಕುಡುಕ ಅಂತ ತೋರಿಸ್ತಾರೆ. ಥೂ, ಅವ್ರ ಇದಕ್ಕೊಂದು ನಾಚಿಕೆ ಆಗಬೇಕು ಅವರಿಗೆ. ಯಾವತ್ತಾರು ಕಂಡಿದ್ದೀರಾ? ಯಾವ್ದಾದ್ರು ಬಾರ್ ಮುಂದೆ ನಿಂತಿದ್ದೋ, ಕುಡಿದು ತೂರಾಡಿದ್ದು ಏನಾದ್ರು ನೋಡಿದ್ದು ನೀವು ಕಂಡಿದ್ದೀರಾ? ಆವಾಗ ವೈಚಾರಿಕವಾಗಿ ಒಬ್ಬ ವ್ಯಕ್ತಿನ ಎದುರಿಸೋಕ್ಕಾಗಲ್ಲ. ಆಗ ಅಪಪ್ರಚಾರ ಮಾಡೋದನ್ನು, ಅಪನಂಬಿಕೆಯನ್ನು ಹುಟ್ಟಾಕೋದನ್ನು ಮಾಡ್ತಾರೆ. ಯಾರು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ನಾನು ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದೂಗಳ ಧ್ವನಿಯಾಗಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀನಿ. ಈಗ ಕೇಸು, ಜೈಲು ಸಿ ಟಿ ರವಿಗೇನು ಹೊಸ್ತಲ್ಲ. 1982 ಇಲ್ಲಿಗೆ 46 ವರ್ಷದ ಹಿಂದೆ ಮೊದಲನೇ ಕೇಸ್ ನನ್ನ ಮೇಲೆ ಬಿದ್ದಿದ್ದು. ಆವಾಗ ನನಗಿನ್ನೂ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲೇ ಕೇಸಿಗೆ ಹೆದರಿಲ್ಲ. ನಾವೆಲ್ಲ ಜನಪರ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು. ನಮ್ಮನ್ನು ಕೇಸ್ ಹಾಕಿ ಹೆದರಿಸಿ ಯಾರೂ ಮನೇಲಿ ಕೂರ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ಕೇಸ್ ಹಾಕ್ತಾರೋ ಅಷ್ಟು ನಮಗೆ ಜಾಸ್ತಿ ತಾಕತ್ತು ಬರುತ್ತೆ. ರೇಪ್ ಮಾಡಿ ಜೈಲಿಗೆ ಹೋಗಬಾರ್ದು, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಬಾರ್ದು, ಕಳ್ತನ ಮಾಡಿ ಜೈಲಿಗೆ ಹೋಗಬಾರ್ದು. ಜನರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಸತ್ಯ ಹೇಳಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಅದಕ್ಕೆ ತಯಾರಿದ್ದೀವಿ. 1000 ಸರಿ ಹೇಳಿದ್ದೀನಲ್ಲ, ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಮೋದಿಯವರನ್ನ, ಪ್ರಧಾನಮಂತ್ರಿಯವ್ರನ್ನ ನಿಂದಿಸ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಅಲ್ಲ, ಈಗ ನಾನೇನು ದೂರು ಕೊಟ್ಟಿದ್ದೀನಿ ಅಂದರೆ, ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳಿದೆ. ನನಗೆ ಗೊತ್ತಿದ್ದಂಗೆ ಅರ್ಚಕರನ್ನ ತೋರಿಸಿ ಚಲನಚಿತ್ರಗಳಲ್ಲಿ ಅಪಮಾನ ಮಾಡಿರೋದನ್ನು, ಪಂಡಿತರನ್ನು ತೋರಿಸಿ ಅಪಮಾನ ಮಾಡಿರೋದನ್ನು ನೋಡಿದ್ದೀವಿ. ಹಿಂದೂ ಸಮಾಜಕ್ಕೆಲ್ಲ ಅಪಮಾನ ಅಂತ ನಾವ್ಯಾರೂ ಭಾವಿಸಿಲ್ಲ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನು ಇಲ್ಲಿರೋರೆಲ್ಲ ನಮಗೆ ಅಂತ ಅಂದ್ಕೊಳ್ತಾರೆ ಅನ್ನೋದಾದರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ಮ ಜಾತಿಗೆ ಸೇರಿದವನಲ್ಲ. ಆ ಪಾಪದ ಹೊಣೆ ನಿಮಗೂ ಸೇರಿರಬೇಕಲ್ಲ. ಆ ಪಾಪದ ಕೃತ್ಯಕ್ಕೆ ನೀವು ಸಮರ್ಥನೆ ಮಾಡ್ತೀರಾ? ಇದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಸಮಾಜವನ್ನು ಉದ್ದೇಶ ಇಟ್ಟು ಹೇಳಿಲ್ಲ, ಆದರೆ ಇನ್ನು ಸಮಾಜವನ್ನು ಉದ್ದೇಶ ಇಟ್ಟು ಟೀಕೆ ಮಾಡಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ. ಇದು ಮುಸ್ಲಿಮರನ್ನ ಎತ್ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗ ಅಂತಕ್ಕಂಥ ದೂರನ್ನು ನಾನು ಕೊಟ್ಟಿದ್ದೇನೆ. ಹೇಳಿದ್ದೇನೆ. ಅವ್ರು ನಿಮ್ಮ ವಿರುದ್ಧ ಆತ ನನ್ನ ವಿರುದ್ಧ ನಾನೇನು ಹೇಳಿದ್ದೀನಿ? ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಈಗಲೂ ಕೇಳ್ತಾ ಇದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಆ ಮಾತನ್ನು ಹೇಳಿದ್ದೀನಿ. ಹಾಗೆಯೇ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ. ಸೈನಿಕರನ್ನು ಕೆಟ್ಟಾಗಿ ಯಾವ ಶಬ್ದಗಳನ್ನು ಹೇಳೋಕ್ಕೆ ಆಗಲ್ಲ ಆ ಥರ ಬೈತಿದ್ದಂಥ ಮುಲ್ಲಾ ನೀಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡೋಕ್ಕೆ ಬಂದವನ? ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋಕ್ಕೆ ಬರೋದಾದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಇಲ್ವಾ? ಸೈನಿಕರ ಬಗ್ಗೆ ಗೌರವ ಇಲ್ವಾ? ಅವರು ಸೈನ್ಯದ ವಿರುದ್ಧ ಮಾತಾಡ್ತಾರಾ? ಸೈನ್ಯದ ವಿರುದ್ಧ ಮಾತಾಡೋನು ಯಾರು ಹೇಳಿ? ಯಾವುದೋ ಪಾಕಿಸ್ತಾನದ ಕುನ್ನಿಯೋ ಅಥವಾ ಆ ಪಾಕಿಸ್ತಾನದ ಬೀಜಕ್ಕೆ ಹುಟ್ಟಿರೋನೋ ಮಾತಾಡ್ತಾನೆ ಭಾರತದ ಸೈನಿಕರ ಬಗ್ಗೆ? ಹೌದಾನೆ? ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ, ಆತನ ಬಗ್ಗೆ ಮಾತಾಡಿದ್ದೀನಿ. ಇವತ್ತೇ ಹಾಜರಾಗಬೇಕು ಅಂತ ಹೇಳಿದ್ರು. ನಾನಿಲ್ಲಪ್ಪ, ಪೂರ್ವ ಯೋಜಿತ ಪ್ರವಾಸಗಳಿದ್ದಾವೆ, ರೈತರ ಕಷ್ಟ ಕೇಳೋಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ, ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಇವತ್ತು ಬರೋಕ್ಕಾಗಲ್ಲ ಅಂತ ನಮ್ಮ ವಕೀಲರ ಮುಂದೆ ಕಳಿಸಿದೆ. ನಮಗೆ ಸೂಚನೆ ಇತ್ತು, ಏನಾರು ಮಾಡಿ ಅರೆಸ್ಟ್ ಮಾಡಿ ತಮ್ಮ ವೋಟ್ ಬ್ಯಾಂಕಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಮಾತು ಹೇಳಿದ್ರಂತೆ. ನೋಡಿ, ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಡೆದಾಡುವ ದೇವರು ಅಂತ ಭಾವಿಸ್ತೀವಿ ವೀರೇಂದ್ರ ಹೆಗಡೆಯವರು. ಅವರು ಧರ್ಮಸ್ಥಳದಲ್ಲಿ ಸಹಭೋಜನದ ವ್ಯವಸ್ಥೆಯನ್ನು 60 ವರ್ಷದಿಂದ ಮಾಡಿದ್ರು. ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ದೇವಾಲಯದ ಪ್ರವೇಶವನ್ನು ಹಿಂದೆ ಮಂಜಯ್ಯ ಹೆಗಡೆಯವ್ರ ಕಾಲದಲ್ಲೇ ಕಲ್ಪಿಸಿಕೊಟ್ಟಿದ್ರು. ಅಂಥ ಧರ್ಮಸ್ಥಳದ ಬಗ್ಗೆ ಒಬ್ಬ ಯೂಟ್ಯೂಬರು ವೀರೇಂದ್ರ ಹೆಗಡೆಯವ್ರ ಕುಟುಂಬಕ್ಕೆ ಅವಹೇಳನ ಮಾಡೋ ರೀತಿಯಲ್ಲಿ ಮಂಜುನಾಥ ಸ್ವಾಮಿಯ ಭಕ್ತರಿಗೆ
ಒಂದು ಸಂಶಯ ಬರೋ ರೀತಿಯಲ್ಲಿ ಯೂಟ್ಯೂಬ್ ಮಾಡ್ದ. ಒಂದು ಕೇಸ್ ರಿಜಿಸ್ಟರ್ ಆಗಲಿಲ್ಲ, ಅವನು ಅರೆಸ್ಟ್ ಆಗಲಿಲ್ಲ. ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳ್ತಿದ್ದಂಗೆ ಕೇಸ್ ದಾಖಲು ತ್ವರಿತಗತಿಯಲ್ಲಿ. ಅಂದರೆ ಹಿಂದೂ ದೇವರನ್ನ ಅಪಮಾನ ಮಾಡ್ಬೋದು. ಭಗವಾನ್ ಅನ್ನೋನು ಹೆಸರು ಭಗವಾನು, ಬುದ್ಧಿಯೆಲ್ಲ ಸೈತಾನ. ಆತ ರಾಮನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಸೀತೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನ್ನ ಅರೆಸ್ಟ್ ಆಗಲ್ಲ. ಇನ್ನೊಬ್ಬ ಚಲನಚಿತ್ರ ನಟ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮತ್ತು ಇವರ UPA ಪಕ್ಷದ ಜೊತೆಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ, ಅಪಮಾನದ ಬಗ್ಗೆ ಮಾತಾಡ್ತಾನೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಹಿಂದೂ ಮತ್ಲಬ್ ಜೂಟ್, ಹಿಂದೂ ಮತ್ಲಬ್ ಹಿಂಸಾ ಇದನ್ನು ಮಾತಾಡ್ತಾರೆ. ಅಂದರೆ ಹಿಂದೂ ಅಂದರೆ ಜೂಟ, ಹಿಂದೂ ಅಂದರೆ ಹಿಂಸನ, ಇದೆಲ್ಲ ನೀವು ಕೇಳಿದಿರಿ. ಹಾಗಿದ್ದರೆ CT ರವಿ ಮುಲ್ಲಾನ್ ಬಗ್ಗೆ ಮಾತಾಡೋದು ಕೇಸ್ ಹಾಕೋದು ಅನ್ನೋದಾದರೆ, ಹಿಂದೂ ಮತ್ಲಬ್ ಹಿಂಸಾ, ಹಿಂದೂ ಮತ್ಲಬ್ ಜೂಟ್ ಅಂತ ಹೇಳ್ದಂಥವನ ಮೇಲೂ ಕೇಸ್ ಹಾಕ್ಬೇಕಲ್ವಾ? ಹಾಕಿದಾರಾ? ಕೇಸ್ ಕೊಟ್ಟರೆ ಕೇಸ್ ಹಾಕೋ ಧೈರ್ಯ ಇದೆಯೇ ಅವರಿಗೆ? ಅಂದರೆ ಇವರಿಗೆ ಹಿಂದೂ ದೇವರುಗಳು ಸದರ, ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಹೊಡೆದಾಡೋದು. ಈ ನೀತಿಯ ವಿರುದ್ಧ ಧ್ವನಿ ಎತ್ತೀನಿ. ಈ ಮೂಲಕ ನಾನು ಬಾಯಿ ಕಟ್ಟಕ್ಕಾಗಲ್ಲ. ಯಾರು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ನಾನು ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದೂಗಳ ಧ್ವನಿಯಾಗಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀನಿ. ಅಲ್ಲ, ಕಾಂಗ್ರೆಸ್ ವೆಬ್ಸೈಟ್ ಇತ್ತು. ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನನ್ನನ್ನು ಕುಡ್ಕ ಅಂತ ತೋರಿಸ್ತಾರೆ. ಥೂ, ಅವ್ರ ಇದಕ್ಕೊಂದು ನಾಚಿಕೆ ಆಗಬೇಕು ಅವರಿಗೆ. ಯಾವತ್ತಾರು ಕಂಡಿದ್ದೀರಾ? ಯಾವ್ದಾದ್ರು ಬಾರ್ ಮುಂದೆ ನಿಂತಿದ್ದೋ, ಕುಡಿದು ತೂರಾಡಿದ್ದು ಏನಾದ್ರು ನೋಡಿದ್ದು ನೀವು ಕಂಡಿದ್ದೀರಾ? ಇದೇ ತೋರಿಸುತ್ತೆ, ಯಾವಾಗ ವೈಚಾರಿಕವಾಗಿ ಒಬ್ಬ ವ್ಯಕ್ತಿನ ಎದುರಿಸೋಕ್ಕಾಗಲ್ಲ, ಆಗ ಅಪಪ್ರಚಾರ ಮಾಡೋದನ್ನು, ಅಪನಂಬಿಕೆಯನ್ನು ಹುಟ್ಟಾಕೋದನ್ನು ಮಾಡ್ತಾರೆ. ಒಂದು ಪಕ್ಷವೇ ಈ ಕೆಲಸಕ್ಕೆ ಇಳಿದಿರೋದು ಆ ಪಕ್ಷದ ಅಧೋಗತಿಗೆ ಸಾಕ್ಷಿ. ಇದು ಆ ಪಕ್ಷದ ಒಂದು ಅಧೋಗತಿಗೆ ಸಾಕ್ಷಿ. ಬಹುಶಃ ಯಾರೋ ಡ್ರಗ್ ಅಡಿಕ್ಟನ್ನು ಅದಕ್ಕೆ ಇನ್ಚಾರ್ಜ್ ಮಾಡಿ ಕೂರಿಸಿರ್ಬೇಕು. ಯಾವನ ಬುದ್ಧಿ ಇರೋನಾದರೆ ಈ ರೀತಿ ಸುಳ್ಳು ಆರೋಪಗಳ ಮೂಲಕ ಚಾರಿತ್ರ್ಯಹರಣ ಮಾಡಲ್ಲ ಹೇಳಿ. ಯಾವ ಒಂದು ಬೇಡ, ನನಗೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕೋನು. ಆದರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕ್ತಾರೆ ಅಂತಂದರೆ ಆ ಪಕ್ಷದ ಅಧೋಗತಿ. ಆ ಪಕ್ಷ ಚಿರಂಡಿ ನೀರಿಗಿಂತ ಕಡೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ.